ಸ್ನೇಹಿತರೆ ನಮಸ್ಕಾರ. ಈ ದಿನ ನನ್ನ ಹೆಸರುಬೇಳೆ ಸಾರು ನಿಮಗೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹೆಸರುಬೇಳೆ ಸಾರಿಗೆ ಫಸ್ಟ್ ನಾವು ತೊಗೊಳ್ಬೇಕಾಗಿರೋದು 1 ಕಪ್ ಹೆಸರುಬೇಳೆ. ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3ರಿಂದ 4 ಮೀಡಿಯಮ್ ಗಾತ್ರದ ಟೊಮೆಟೊನ ತೊಗೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 4ರಿಂದ 5 ಹಸಿಮೆಣಸಿನಕಾಯಿ ಹೆಚ್ಚಿದ್ದನ್ನು ಹಾಕ್ಕೋತಾ ಇದ್ದೀನಿ. ಜೊತೆಗೆ ಕಾಳು ಮೆಣಸಿನ ಪುಡಿ 1/4 ಚಮಚ, ಜೀರಿಗೆ ಪುಡಿ 1/4 ಚಮಚ. ನೋಡಿ, ಇದಕ್ಕೀಗ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಕೊನೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಚಮಚದಲ್ಲಿ ಅರಿಶಿನ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ಕೂಗಿಸ್ತಾ ಇದ್ದೀನಿ. ಏಕೆಂದರೆ ಹೆಸರುಬೇಳೆ ಬೇಯಿಸುವಾಗ ನಮಗೆ ಜಾಸ್ತಿ ಕೂಗಿಸೋ ಅವಶ್ಯಕತೆ ಇರೋದಿಲ್ಲ. ಕುಕ್ಕರು ಬೇಗ ಬೇಯುತ್ತೆ ಹೆಸರುಬೇಳೆ. ಈಗ ಕುಕ್ಕರಲ್ಲಿ ಬೇಯಿಸಿದಂಥ ಕಟ್ಟನ್ನು ತೆಗೆದು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡು ಒಲೆ ಮೇಲೆ ಇಟ್ಟು ಕುದಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಬೋದು, ಯಾಕೆಂದರೆ ಗಟ್ಟಿಯಾಗಿದೆ. ಊಟಕ್ಕೆ ಸಾರು ಅಂತ ಮಾಡಿದಾಗ ಸ್ವಲ್ಪ ನೀರಾಗೇ ಮಾಡಬೇಕು. ಅದರದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈಗ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಕುದಿ ಬರ್ತಿದ್ದಂಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ನೋಡಿ, ಇದು ಪೂರ್ತಿಯಾಗಿ ಕುದಿಯೋಕ್ಕೆ ಪ್ರಾರಂಭ ಆದ ನಂತರ 2 ಎಳೆ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಅದನ್ನು ಉರಿತಿರೋ ಸ್ಟವ್ ಮೇಲೆ ಚೆನ್ನಾಗಿ ಸುಟ್ಬಿಟ್ಟು ಅದನ್ನು ಈ ಸಾರಿಗೆ ಹಾಕಿದ್ರೆ ಅದ್ರ ರುಚಿ ಬೇರೆ ಥರನೇ ಇರುತ್ತೆ. ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಸಾರು ಕುದಿಲಿಕ್ಕೆ ಪ್ರಾರಂಭ ಆದ ನಂತರ ಇದನ್ನು ಹಾರಿಸ್ಬಿಟ್ಟು ಇದಕ್ಕೆ ನಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ಸಾರಿನ ಕೊನೆಯ ಘಟ್ಟ. ಇದಕ್ಕೆ ನಾವು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಬಾಣಲೆಯಲ್ಲಿ ನಾನು ಸ್ವಲ್ಪ ತುಪ್ಪ ತಗೋತಾ ಇದ್ದೀನಿ. ತುಪ್ಪ ಕಾಯ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆಯೇ ಜೀರಿಗೆ. ಸಾಸಿವೆ ಹೊಡ್ತಿದ್ದಂಗೆ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಈ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಕುದ್ದು ಆರಿಸಿರ್ತಕ್ಕಂಥ ಸಾರಿಗೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಈ ಸಾರು ನಿಮಗೆ ಒಂದು ವೇಳೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.